ನಮಸ್ಕಾರ ಸ್ನೇಹಿತರೆ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಕನ್ನಡದ ಅಸ್ಮಿತೆ ಜಾಗೃತಿ ಗೋಕಾಕ್ ಚಳುವಳಿ ಹೇಗಾಯಿತು ಮತ್ತು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಸಾಹಸ ಹೇಗಿತ್ತು ಅನ್ನುವುದನ್ನು ಶೋಧಿಸಿ ನಿಮಗೆ ತಿಳಿಸುತ್ತಿದ್ದೇವೆ. ಇದನ್ನು ತಿಳಿದುಕೊಳ್ಳುವ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಟಚ್ ಮಾಡಿ ಹಾಗೂ ನೀವು ಇವತ್ತಿನ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಕನ್ನಡ ನಾಡಿನ ಇತಿಹಾಸದಲ್ಲಿ ಗೋಕಾಕ್ ಚಳುವಳಿ ಕೇವಲ ಒಂದು ಭಾಷಾ ಹೋರಾಟವಾಗಿ ಉಳಿಯದೆ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿ ಇಂದಿಗೂ ಸ್ಮರಿಸಲ್ಪಡುತ್ತದೆ. ಅದು 1980ರ ದಶಕದಲ್ಲಿ ನಡೆದ ಈ ಅಭೂತಪೂರ್ವವಾದ ಹೋರಾಟವು ಕನ್ನಡ ಶಾಲಾ ಶಿಕ್ಷಣದಲ್ಲಿ ಪ್ರಥಮ ಭಾಷೆಯ ಸ್ಥಾನವನ್ನು ತಂದುಕೊಡುವಲ್ಲಿ ಯಶಸ್ವಿಯಾಯಿತು. 1980ಕ್ಕೂ ಮೊದಲು ಕರ್ನಾಟಕದ ಪ್ರೌಢಶಾಲೆಗಳಲ್ಲಿ ಸಂಸ್ಕೃತವು ಪ್ರಥಮ ಭಾಷೆಯಾಗಿತ್ತು. ಕನ್ನಡವನ್ನು ಮೂರನೇ ಭಾಷೆಯಾಗಿ ಕಲಿಯುವ ಪರಿಸ್ಥಿತಿ ಇತ್ತು. ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಅಂದಿನ ಸಾಹಿತಿಗಳು ಕನ್ನಡಕ್ಕೆ ಅಗ್ರಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಇದರ ಪರಿಣಾಮವಾಗಿ ಸರ್ಕಾರವು ವಿ.ಕೃ. ಗೋಕಾಕ್ ಅವರ ನೇತೃತ್ವದಲ್ಲಿ ಸಮಿತಿಯೊಂದನ್ನು ರಚಿಸಿತು. ಈ ಸಮಿತಿಯು ಕನ್ನಡಕ್ಕೆ ಪ್ರಥಮ ಭಾಷೆ ಸ್ಥಾನ ನೀಡಬೇಕೆಂದು ಶಿಫಾರಸು ಮಾಡಿತು. ಅದನ್ನು ಗೋಕಾಕ್ ವರದಿ ಅಂತ ಕರೆಯುತ್ತಾರೆ. ಆದರೆ ಸರ್ಕಾರವು ಇದನ್ನು ಜಾರಿಗೆ ತರಲು ಹಿಂದೇಟು ಹಾಕಿದಾಗ ಚಳುವಳಿಯ ಕಿಚ್ಚು ಹತ್ತಿತ್ತು. ಆರಂಭದಲ್ಲಿ ಕೇವಲ ಸಾಹಿತಿಗಳು ಮತ್ತು ವಿದ್ವಾಂಸರಿಗೆ ಸೀಮಿತವಾಗಿದ್ದ ಈ ಚಳುವಳಿ ಸಾಮಾನ್ಯ ಜನರವರೆಗೆ ತಲುಪಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರವೇಶದ ನಂತರ. ಅಂದಿನ ಸಾಹಿತಿಗಳಾದ ಹಿರಣ್ಣಯ್ಯ, ಪಾಟೀಲ್ ಪುಟ್ಟಪ್ಪ ಮುಂತಾದವರ ವಿನಂತಿಯ ಮೇರೆಗೆ ಅಣ್ಣವರು ಈ ಹೋರಾಟದ ನೇತೃತ್ವವನ್ನು ವಹಿಸಿದರು. ಡಾಕ್ಟರ್ ರಾಜ್ ಬೆಂಗಳೂರಿನಿಂದ ಬೆಳಗಾವಿಯವರೆಗೆ ಪ್ರವಾಸ ಮಾಡಿ ಹಳ್ಳಿಗಳ ಜನರನ್ನು ಎಚ್ಚರಿಸಿದರು. ನನ್ನ ಕನ್ನಡ ನಾಡಿನ ಮಣ್ಣಿಗೋಸ್ಕರ, ಭಾಷೆಗೋಸ್ಕರ ನಾನು ಎಂತಹ ತ್ಯಾಗಕ್ಕೂ ಸಿದ್ಧ ಎನ್ನುತ್ತಾ ಅವರು ಬೀದಿಗೆ ಇಳಿದಾಗ ಇಡೀ ಕರ್ನಾಟಕವೇ ಸ್ತಬ್ಧವಾಯಿತು. ಅಣ್ಣ ಅವರ ಕರೆಗೆ ಒಗ್ಗೊಟ್ಟು ವಿಷ್ಣುವರ್ಧನ್, ಅಂಬರೀಷ್ ಸೇರಿದಂತೆ ಇಡೀ ಚಿತ್ರರಂಗವೇ ಚಿತ್ರೀಕರಣವನ್ನು ನಿಲ್ಲಿಸಿ ಹೋರಾಟಕ್ಕೆ ಧುಮುಕಿತ್ತು. ಬೆಂಗಳೂರು, ಮೈಸೂರು ಮತ್ತು ಹುಬ್ಬಳ್ಳಿ, ಧಾರವಾಡಗಳಲ್ಲಿ ನಡೆದ ಬೃಹತ್ ಮೆರವಣಿಗೆಗಳು ಸರ್ಕಾರದ ಅಡಿಪಾಯವನ್ನೇ ನಡಗಿಸಿದವು. ಅಣ್ಣ ಅವರನ್ನು ನೋಡಲು ಜಮಾಯಿಸಿದ್ದ ಲಕ್ಷಾಂತರ ಜನರು ಪ್ರತಿಯಾಗಿ ಭಾಷಾ ಪ್ರೇಮವನ್ನು ಮೈಗೂಡಿಸಿಕೊಂಡರು. ಕೊನೆಗೆ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಆರ್ ಗುಂಡೂರಾವ್ ಅವರು ಅನಿವಾರ್ಯವಾಗಿ ಗೋಕಾಕ್ ವರದಿಯನ್ನು ಒಪ್ಪಿಕೊಂಡು ಕನ್ನಡವನ್ನು ಪ್ರಥಮ ಭಾಷೆಯಾಗಿ ಘೋಷಿಸಿದರು. ಗೋಕಾಕ್ ಚಳುವಳಿಯು ಕನ್ನಡಿಗರಲ್ಲಿ ಒಗ್ಗಟ್ಟನ್ನು ತಂದಿತು. ಇದು ಕೇವಲ ಭಾಷೆಯ ಗೆಲುವಾಗಿರದೆ ಕನ್ನಡ ಸಂಸ್ಕೃತಿ ಮತ್ತು ಸಾಹಿತ್ಯದ ಪುನರುತ್ಥಾನಕ್ಕೆ ಕಾರಣವಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರು ಕೇವಲ ನಟನಾಗಿ ಉಳಿಯದೆ ಕನ್ನಡಿಗರ ಪಾಲಿನ ಸಾರ್ವಭೌಮ ನಾಯಕನಾಗಿ ಹೊರಹೊಮ್ಮಿದ್ದು ಇದೇ ಚಳುವಳಿಯ ಮೂಲಕ. ಅಂದು ಅಣ್ಣವರು ಏನಾದರೂ ಗೋಕಾಕ್ ವರದಿಯ ಚಳುವಳಿಗೆ ಬರಲಿಲ್ಲ ಅಂದಿದ್ದರೆ ಇವತ್ತು ಕನ್ನಡ ಪ್ರಥಮ ಭಾಷೆಯಾಗಿ ಉಳಿಯಲು ಸಾಧ್ಯವಾಗುತ್ತಿರಲಿಲ್ಲವೇನೋ. ಅದಕ್ಕೆ ಹೇಳೋದು, ಹೊರನಟ, ಕನ್ನಡದ ಕಣ್ಮಣಿ, ಕರ್ನಾಟಕ ರತ್ನ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ದೇವತಾ ಮನುಷ್ಯ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.